24 ಟೆಂಡರ್ಗಳು ಕರೀತಾರೆ ಸ್ವಾಮಿ. ನಾವು ಈ ಟೆಂಡರ್ಗಳಿಗೆ ಹಣ ಹಂಚಿಕೆ ಮಾಡಕ ಬ್ಯಾಂಕ್ಲಿಂದ ಲೇವಾದೇವಿ ಅವರಿಂದ ಸುಮಾರು ಲಕ್ಷಗಳ ಗಟ್ಟಲೆ ನಾವು ಸಾಲ ಮಾಡ್ಕೊಂಡು ಟೆಂಡರ್ಗಳು ಹಾಕಿದ್ದೀವಿ. ಟೆಂಡರ್ನಲ್ಲಿ ಟೆಕ್ನಿಕಲ್ ಬಿಡ್ ಓಪನ್ ಮಾಡ್ತಾರೆ. ಟೆಕ್ನಿಕಲ್ ಬಿಡ್ ಅಲ್ಲಿ ಪಾಸ್ ಆಗ್ತೀನಿ. ಫೈನಾನ್ಸಿಯಲ್ ಬಿಡ್ ಓಪನ್ ಮಾಡ್ತಾರೆ, ಪಾಸ್ ಆಗ್ತೀನಿ. 24 ಟೆಂಡರ್ಗಳಲ್ಲಿ 14 ಟೆಂಡರ್ಗಳು ನನಗೆ ಸಿಗುತ್ತೆ. ಇದರಿಂದ ಬಾಧಿತರಾದ ಈ ಮೇಲ್ವರ್ಗದವರು ಗುತ್ತಿಗೆದಾರರು ಒಳ ಸಂಚು ಮಾಡ್ಕೊಂಡು ಇವನಿಗೆ ಟೆಂಡರ್ಗಳು ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಈ ಕಿಂಗ್ ಸೂಟ್ ಅನ್ನೋರು ಇದ್ದಾರೆ ಕರ್ನಾಟಕದಲ್ಲಿ. ಒಬ್ಬ ದೊಡ್ಡ ಸಪ್ಲೈಯರ್ ಅವರು ಕರ್ನಾಟಕ ಅರಣ್ಯ ನಿಗಮದಲ್ಲಿ 10 ರೂಪಾಯಿ ವಸ್ತುನ 1 ರೂಪಾಯಿಗೆ ಖರೀದಿ ಮಾಡಿಕೊಂಡು ಮೋಸ ಮಾಡ್ತಾರೆ. ಇವರು ಮತ್ತು ಗುತ್ತಿಗೆದಾರರೆಲ್ಲ ಸೇರಿ ನನಗೆ ಯಾವುದೇ ಕಾರಣಕ್ಕೂ ಟೆಂಡರ್ಗಳು ಸಿಗಬಾರ್ದು ಅನ್ನೋ ಉದ್ದೇಶದಿಂದ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ವಿಜಯಮೋಹನ್ ರಾಯ್ IFS ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಶಿವಮೊಗ್ಗ ಹನುಮಂತರಾಯಪ್ಪ, ವಿಭಾಗೀಯ ವ್ಯವಸ್ಥಾಪಕರಾದ ಸುರೇಶ್ CN ಇವರಿಗೆ ಒಳಸಂಚು ಮಾಡಿಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಕೊಂಡು ಇವತ್ತು ನನ್ನ ಟೆಂಡರ್ಗಳನ್ನ ವಿನಾಕಾರಣ ಇವನಿಗೆ ಮುಂದೆ ಬರಬಾರ್ದು, ಪರಿಶಿಷ್ಟ ಜಾತಿ ಮುಂದೆ ಬರಬಾರ್ದು, ಇವನು ತಪ್ಪಿಸ್ಬೇಕನ್ನೋ ಉದ್ದೇಶದಿಂದ ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರು ಅವರೇ. ಅಧ್ಯಕ್ಷರ ಮನೆಗೆ ಹೋಗ್ತಾನೆ ಕಿಂಗ್ ಸೂಟ್ ಅವರು, ಕಿಂಗ್ ಸೂಟ್ ಫರೂಕ್ ಅಂತ ಇಲ್ಲಿ ಆರ್ಟಿನಾಗ ಇದ್ದಾರೆ, ದೊಡ್ಡ ಕಾಂಟ್ರಾಕ್ಟ್. ಇವರೆಲ್ಲ ಹೋಗಿ ಅಧ್ಯಕ್ಷರ ಒಳಗೊಂಡು ಅಧ್ಯಕ್ಷರಲ್ಲಿ ಮಾತಾಡ್ಕೊಂಡು MDಗಳು ಕರೆಸಿ, EDಗಳು ಕರೆಸಿ, ಅಧಿಕಾರಿಗಳು ಕರೆಸಿ ನನ್ನ ಟೆಂಡರ್ಗಳನ್ನ ಇವರು ಕನ್ಸಿಡರ್ ಮಾಡದೆ ಬೇರೆ ಟೆಂಡರ್ ಕರೆದಿದ್ದಾರೆ. ಇದು ಸಮಂಜಸವಾಗಿದೆ. ದೇಶದ ಉದ್ಧಾರ ಎಲ್ಲಿ ಉದ್ಧಾರ? ದುಡ್ಡು ಕೊಟ್ರೆ ಉದ್ಧಾರ. ಇನ್ನು ಒಂದು 100 ವರ್ಷ ಹೋದ್ರೂ ಸಹಿತ ನಮಗೆ ನ್ಯಾಯ ಸಿಗೋದಿಲ್ಲ. ಎಲ್ಲ ಟೆಂಡರ್ಗಳಲ್ಲೂ ನಾವು ಟೆಂಡರ್ನಲ್ಲಿ ಅಕ್ಸೆಪ್ಟ್ ಆಗಿದ್ರು ಸಹಿತ ಯಾವ ಉದ್ದೇಶದಿಂದ ನನ್ನ ಕ್ಯಾನ್ಸಲ್ ಮಾಡಿ ಇವರು ರೀಟೆಂಡರ್ ಕರೀತಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದೇಳ್ತದೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಲ್ಲಿ ಕೇಳೋರಿಲ್ಲ. ನಿವೃತ್ತಿ ಆಗಿರೋರಿಗೆ ಕೆಲಸಕ್ಕೆ ತಗೊಂಡು 60,000 ರೂಪಾಯಿ ಸಂಬಳ ಕೊಡ್ತಾರೆ. ಇನ್ನೊಂದು ಅಡ್ವಾನ್ಸ್ ವರ್ಕ್ ಕ್ಲೋಸ್ ಮಾಡ್ತಾರೆ, ಟೆಂಡರ್ಗೆ ಕರೆಯೋದಿಲ್ಲ. ಸರ್ಕಾರ ಸರ್ಕಾರ ತುಂಡು ಗುತ್ತಿಗೆ ರದ್ದು ಮಾಡಿ ವರ್ಷಗಳಾಯ್ತು. ಇವತ್ತು ತುಂಡು ಗುತ್ತಿಗೆ ಮಾಡಿ ಲಕ್ಷಾಂತರ ರೂಪಾಯಿ ಹೊಡಿತಾರೆ. ಒಳ್ಳೆ ಹೊಡೆದು ದುಡ್ಡು ನಮ್ಮ SC ST ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿದ್ದಾರೆ. ಸಂವಿಧಾನದಲ್ಲಿ ನಮಗಾಗಿ ಅವಕಾಶಗಳಿವೆ. ಅವಕಾಶಗಳಿದ್ರೂ ಸಹಿತ ನಮ್ಮನ್ನು ವಂಚನೆ ಮಾಡಿ ಇವತ್ತು ನನ್ನ ಬೀದಿ ಪಾಲು ಮಾಡಿದ್ದಾರೆ. ಸಾಲ ಮಾಡಿ ನಾನು ಬೀದಿ ಪಾಲು ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದೀನಿ. ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇಕಾ ಸ್ವಾಮಿ? % ಐತೆ. ಮಾನ್ಯ ಭೀಮಣ್ಣ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದಕ್ಕೆ ಉತ್ತರ ಕೊಡಬೇಕು. ಈಶ್ವರ್ ಖಂಡ್ರೆ ಸಾಹೇಬರು ಇಂಥ ಅಧಿಕಾರಿಗಳು ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ದೇಶದಲ್ಲಿ? ಈ ದೇಶದಲ್ಲಿ ನಾವು ಬದುಕಬೇಕಾ? ಸಮಾಜದಲ್ಲಿ ನಾವು ಬಾಳ್ಬಹುದಾ? ಸಾಮಾಜಿಕ ಬಹಿಷ್ಕಾರ ಹಾಕಿದಾರಲ್ಲ, ಹಕ್ಕುಗಳನ್ನ ಕಿತ್ಕೊಂಡ್ರು ಅಂತ ವಿಚಾರ ಇದು.